ಇವತ್ತು ಮಾರ್ನಿಂಗ್ ಬೇಗ ಎದ್ದು ದೇವ್ರಿಗೆ ಆಗಿ ಒಂದು ನಮಸ್ಕಾರ ಮಾಡಿ ಫ್ರೆಶ್ ಅಪ್ ಕೂಡ ಆಗಿ ಇವತ್ತು ಮೈಸೂರಿಗೆ ಬೇರೆ ಹೋಗ್ಬೇಕಾಗಿತ್ತು. ನಮ್ಮ ಅತ್ತೆ ಮಗನ ಎಂಗೇಜ್ಮೆಂಟ್ ಇತ್ತು. ಅದಕ್ಕೆ ನಾನು ಮೊದಲನೇ ಶಾಲಿನಿ ಅಕ್ಕನ ಹತ್ರ ಸಿಂಪಲ್ ಮೇಕಪ್ ಬೇಕು ಅಂತ ಕೇಳಿದ್ದೆ. ಅವ್ರು ನಮ್ಮ ಮನೆಗೆ ಬಂದು ಮಾಡಿಕೊಟ್ರು. ನಾನು ಮೇಕಪ್ ಮಾಡಿಸ್ಕೊತಾ ಇದ್ದೆ. ನನ್ನ ಹಸ್ಬೆಂಡ್ ನನ್ನ ಮಗನೂ ಕೂಡ ರೆಡಿ ಆಗ್ತಾ ಇದ್ರು. ಹೀಗೆ ಯಾವ ಥರ ಮೇಕಪ್ ಆದರೂ ಮಾಡಿಕೊಡ್ತಾರೆ. HD ಮೇಕಪ್, ವಾಟರ್ ಪ್ರೂಫ್ ಮೇಕಪ್, ಇನ್ನೂ ಬೇರೆ ಬೇರೆ ಥರ ಮೇಕಪ್ ಕೂಡ ಮಾಡಿಕೊಡ್ತಾರೆ. ನಿಮಗೆ ಅವರು ಡೀಟೇಲ್ಸ್ ಬೇಕಿದ್ರೆ ಇನ್ಸ್ಟಾದಲ್ಲಿ ಮೇಕ್ಓವರ್ ಬೈ ಶಾಲಿನಿ ಗೌಡ ಅಂತ ಇದೆ. ಅಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ನಿಮಗೆ ಯಾವುದೇ ಫಂಕ್ಷನ್ ಆಗ್ಬೋದು, ಮದುವೆ ಆಗ್ಬೋದು, ಪ್ರೀ ವೆಡ್ಡಿಂಗ್ ಶೂಟ್ ಆಗ್ಬೋದು, ಯಾವುದೇ ರೀತಿ ಮೇಕಪ್ ಆದರೂ ನಿಮ್ಮ ಲೊಕೇಶನ್ಗೆ ಬಂದು ಅವ್ರು ಕೂಡ ಮಾಡಿಕೊಡ್ತಾರೆ. ತುಂಬಾ ಯುನೀಕ್ ಆಗಿ ಗ್ರ್ಯಾಂಡಾಗಿ ಕೂಡ ಮೇಕಪ್ ಕೂಡ ಮಾಡಿಕೊಡ್ತಾರೆ. ನಿಮ್ಗೆ ಯಾವ ಥರ ಬೇಕಾದರೂ ಮಾಡಿಕೊಡ್ತಾರೆ. ಹಾಗೆ ತುಂಬಾ ಹೇರ್ ಸ್ಟೈಲ್ ಕೂಡ ಮಾಡಿಕೊಡ್ತಾರೆ. ನೀವು ಯಾವ ಥರ ಕೇಳ್ತೀರಾ ಅದೇ ಥರ ಹೇರ್ ಸ್ಟೈಲ್ ಕೂಡ ಮಾಡಿಕೊಡ್ತಾರೆ. ಮೈಸೂರಿಗೆ ಬೇಗ ಬೇಗ ಹೋಗಬೇಕಾಗಿತ್ತು. ಅದಕ್ಕೆ ಬೇಗ ಬೇಗ ಮೇಕಪ್ ಕೂಡ ನನಗೆ ಮಾಡಿಕೊಟ್ರು. ಇದರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬೇಗ ಬೇಗ ಬಂದು ಮೇಕಪ್ ಮಾಡಿಕೊಡಿ ಅಂತ ಹೇಳ್ತಾನೆ ಇದ್ದರು. ಆದರೆ ನನ್ನ ಮಗ ಅಂತೂ ಕಿತಾಪತಿ ಮೇಕಪ್ ಕಿಟ್ ಎಲ್ಲ ಹಾಳು ಮಾಡೋದು, ಎತ್ತಿ ಬಿಸಾಕೋದು ಅದನ್ನೇ ಮಾಡ್ತಾಯಿದ್ದ. ಅವರ ಅತ್ತೆಗೆ ಟಾರ್ಚರ್ ಕೊಡ್ತಾ ಇದ್ದ. ಮಗ ಮಧ್ಯೆ ಮಧ್ಯೆ ಬಂದು ನಾನು ಕೂಡ ಅಮ್ಮ ನನಗೆ ಮೇಕಪ್ ಮಾಡ್ತೀನಿ ಅಂತ ಬಂದು ಮೇಕಪ್ ಮಾಡೋಕ್ಕೆ ಮಾಡ್ತಾಯಿದ್ದ. ಮಗ ಇದ್ರಂತೂ ಮೇಕಪ್ ಮಾಡೋಕ್ಕೆ ತುಂಬಾ ಕಷ್ಟ. ಅವ್ನು ತುಂಬಾ ಪೋಲಿ. ಮೇಕಪ್ಪು ಹೇರ್ ಸ್ಟೈಲ್ ಅಲ್ದೇ ಸ್ಯಾರಿ ಡ್ರಾಪಿಂಗ್ ಕೂಡ ಮಾಡಿಕೊಡ್ತಾರೆ ನಿಮಗೆ. ಅವ್ರದ್ದು ಪಾರ್ಲರ್ ಕೂಡ ಇದೆ ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ ಹತ್ರ. ಇದು ಬಂದು ಬ್ಯಾಂಗ್ಳೂರಲ್ಲಿ ಪಾರ್ಲರ್ ಅವ್ರು ಇಟ್ಕೊಂಡಿರೋದು. ಇದಲ್ಲದೆ ಮೆನಿಕ್ಯೂರ್, ಪೆಡಿಕ್ಯೂರ್, ಹೇರ್ ವಾಶ್ ಮತ್ತು ವ್ಯಾಕ್ಸ್ ಕೂಡ ಮಾಡ್ತಾರೆ. ಇವೆಲ್ಲನೂ ಪ್ಯಾಕೇಜಲ್ಲಿ ಕೂಡ ಮಾಡಿಸಿದ್ರೆ ಕಮ್ಮಿನೂ ಮಾಡಿಕೊಡ್ತಾರೆ. ಫೈನಲಿ ನನ್ನ ಮೇಕಪ್ಪು ಸಿಂಪಲ್ ಮೇಕಪ್ ಮುಗಿತಾ ಬಂತು. ಸ್ಯಾರಿ ಡ್ರಾಪಿಂಗ್ ಕೂಡ ಅವರೇ ಮಾಡಿಕೊಟ್ಟಿದ್ದು ನನಗೆ. ಅವರೇ ಉಡ್ಸ್ಕೊಟ್ಟಿದ್ದು ಕೂಡ. ಯಾಕಂದರೆ ನನ್ನ ಹಸ್ಬೆಂಡ್ ಅಕ್ಕ ಅಲ್ವಾ, ನನಗಂತೂ ಫ್ರೀನೇ ಮಾಡಿಕೊಡ್ತಾರೆ. ನನ್ನ ಮದುವೆ ಆದಮೇಲಂತೂ ತುಂಬ ಸಲ ಮೇಕಪ್ ಇವರೇ ಮಾಡಿಕೊಟ್ಟಿರೋದು. ನಾನು, ನನ್ನ ಹಸ್ಬೆಂಡ್, ನನ್ನ ಮಗು ಎಲ್ಲ ರೆಡಿಯಾಗಿ ಬೈಕಲ್ಲಿ ಆಚೆ ಬಂದೆ. ಬೈಕಲ್ಲಿ ಹೋಗ್ತಾ ಮೈಸೂರಿಗೆ ಹೋಗಬೇಕು ಅಂತ ಮೆಟ್ರೋ ಸ್ಟೇಷನಲ್ಲಿ ಗಾಡಿ ಹಾಕಿ ಪಾರ್ಕಿಂಗ್ ಮಾಡಿ ಕ್ಯಾಬ್ ಬುಕ್ ಮಾಡ್ಕೊಂಡು ನಾವು ಆಟೋದಲ್ಲಿ ಕೂತ್ಕೊಂಡು ಹೊರಟು. ಆಟೋದಲ್ಲಿ ಹೋಗ್ಬೇಕಾದ್ರೆ ನನ್ನ ಮಗ ಅಂತೂ ಇಲ್ಲಿಂದನೇ ನಿದ್ದೆ ಚೆನ್ನಾಗಿ ಮಾಡ್ಕೊಂಡಿದ್ದ. ಯಾಕಂದರೆ ನೈಟೆಲ್ಲ ನಮಗೆ ನಿದ್ದೆ ಕೊಟ್ಟಿರಲಿಲ್ಲ. ಆಟೋದಲ್ಲಿ ಹೋಗ್ಬೇಕಾದ್ರೆ ಇನ್ನೇನು ಬಸ್ ಸ್ಟ್ಯಾಂಡ್ ಅಂದರೆ ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡ್ ಹತ್ರ ಹೋದ್ವಿ. ಬಸ್ ಸ್ಟ್ಯಾಂಡ್ ಒಳಗೆ ಹೋಗ್ತಿದ್ದಂತೆ ನಮ್ಮ ಅಣ್ಣನೂ ಕೂಡ ಬಂದು ಜಾಯ್ನ್ ಆದ್ದು. ನಾವು ಬಸ್ಸಲ್ಲಿ ಹತ್ಕೊಂಡು ಹೊರಟು. ಬಟ್ ಬೆಂಗಳೂರಿಂದ ಮೈಸೂರಿಗೆ ಹೋಗೋದಂತೂ ತುಂಬಾ ಕಷ್ಟ. ಯಾಕಂದರೆ ನಮ್ಮ ಕಾರ್ ರಿಪೇರಿಗಂತೂ ಬಿಟ್ಟಿದ್ದು. ಅದು ಇನ್ನೂ 2 ಡೇಸ್ 3 ಡೇಸ್ ಆಗೋದು. ನಾನಂತೂ ಫ್ರೀಯಾಗಿ ಕೂತಿದ್ದೆ. ಆದರೆ ನನ್ನ ಮಗ ಅವ್ರ ಅಪ್ಪನ ಜೊತೆ ಕೂತಿದ್ದ. ಅವ್ರಿಗಂತೂ ಹೆವಿ ಟಾರ್ಚರ್ ಕೊಟ್ಬಿಟ್ಟವನು. ಸುಮ್ಮನೆ ಇರ್ತಿರ್ಲಿಲ್ಲ ಅವನು. ಬಸ್ಸಿಂದ ಇಳಿದು ಸಬರ್ ಹತ್ರ ಹೋದು. ಆಟೋದಲ್ಲಿ ಮತ್ತೆ ಎಂಗೇಜ್ಮೆಂಟ್ಗೆ ಹೋದು. ನಾವು ಹೋಗೋ ಅಷ್ಟರಂತೂ ಅರ್ಧ ಶಾಸ್ತ್ರ ಎಲ್ಲ ಮುಗ್ದಿತ್ತು. ಅಲ್ಲೇ ರಿಂಗ್ ಎಕ್ಸ್ಚೇಂಜ್ ನಡೀತಾ ಇತ್ತು. ಕೂತ್ಕೊಂಡು ಇಲ್ಲೇ ಸ್ಕ್ರೀನಲ್ಲಿ ವಿಡಿಯೋ ಮಾಡಿಕೊಂಡೆ. ಯಾಕಂದರೆ ಬೆಂಗಳೂರಿಂದ ಮೈಸೂರು ತನಕ ಬಂದು ತುಂಬ ಟಯರ್ಡ್ ಆಗಿತ್ತು. ಅದರಲ್ಲಿ ಬೇರೆ ತುಂಬ ಹೊಟ್ಟೆ ಹಸಿವಾಗಿತ್ತು. ನಾವೆಲ್ಲ ರಿಂಗ್ ಎಕ್ಸ್ಚೇಂಜ್ ಮಾಡೋದು ನೋಡ್ಕೊಂಡು ನಾನು ಕೂಡ ಸ್ಕ್ರೀನಲ್ಲೇ ರೆಕಾರ್ಡ್ ಮಾಡಿದೆ. ಯಾಕಂದರೆ ನಾನು ಮೊದಲೇ ಸ್ವಲ್ಪ ತುಂಬಾ ಸೋಂಬೇರಿಯಾಗಿದೆ. ಚೆನ್ನಾಗಿತ್ತು ಒಂಥರ ಎಂಗೇಜ್ಮೆಂಟ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಎಲ್ಲರೂ ಎಂಗೇಜ್ಮೆಂಟಲ್ಲಿ ಸೇರಿದ್ದು. ನನ್ನ ಮಗ ನಮ್ಮ ಮಮ್ಮಿ ಹತ್ರ ಹೋಗ್ಬಿಟ್ಟು ಕುರ್ತಿಂಡಿ ತಿಂದಂಗೆ ಏನು ಪ್ಲೇಟಲ್ಲಿ ಹಾಕ್ಕೊಟ್ಟಿದ್ರು ಅದನ್ನು ಸರಿಯಾಗಿ ಚೆನ್ನಾಗಿ ತಿಂದ. ಆದರೆ ಬೇಗ ಹೊಟ್ಟೆ ಒಳಕ್ಕೆ ಮಾತ್ರ ಹೋಗುತ್ತೆ. ಹಾಗೆ ಎಂಗೇಜ್ಮೆಂಟಲ್ಲಿ ಕೇಕ್ ಕೂಡ ಕಟ್ ಮಾಡಿಸಿದ್ರು. ಇಲ್ಲೇ ಟಿಫನ್ ಕೂಡ ತಿಂದಿರಲಿಲ್ಲ. ಡೈರೆಕ್ಟ್ ಊಟಕ್ಕೆ ಹೋದೋ ನಾವು. ಊಟ ಮಾಡ್ಕೊಂಡೆ ಮತ್ತೆ ಆಟೋದಲ್ಲಿ ಬಂದೋ ನಾವು. ಆಟೋದಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ಸಲ್ಲಿ ಹತ್ತಿ 3-4 ಜನನೂ ಕೂಡ ನಾವು ಹೊರಟು ಮೆಟ್ರೋ ಸ್ಟೇಷನ್ ಹತ್ರ ಬಂದು ಇಳಿದೋ ನಾವು. ಕೆಳಗಡೆ ಲಿಫ್ಟಲ್ಲಿ ಹೋಗೋದಾ ಅಂತ ನಮ್ಮ ಹಸ್ಬೆಂಡ್ರು ಕರ್ಕೊಂಬಂದ್ರೆ, ನಮಗೆ ಎಸ್ಕಲೇಟರಲ್ಲಿ ಹೋಗೋದಾ ಅಂತ 3 ಜನ ಹೋದೋ ನಾವು. ಮಗುಂಗೆ ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಟಿಕೆಟ್ ತಗೊಂಡು ಕಾಯಿನ್ ಥರ ಒಳಗಡೆ ಹೋಗ್ಬೇಕಂತ ಇದನ್ನು ತೋರಿಸ್ಬಿಟ್ಟೆ ನಾವು ಹೋಗ್ಬೇಕಾಗಿತ್ತು. 3 ಜನನೂ ಒಳಗಡೆ ಕೂಡ ಹೋದೋ. ಮೆಟ್ರೋ ಬಂತು. ಹಾಗೆ ನಾವು ಮೆಟ್ರೋದಲ್ಲಿ ಒಳಗಡೆ ಕೂತ್ಕೊಂಡು ಸ್ಟಿಕ್ಕಿಗೆ ಬಂದು ಇಳಿದು ಮತ್ತೆ ಬೇರೆ ಮೆಟ್ರೋಗೆ ಹೋಗಿ ಹಸ್ಬೆಂಡ್ ಅಲ್ಲೇ ಇಳ್ಕೊಂಡು ಮತ್ತೆ ಕೆಲ್ಸಕ್ಕೆ ಹೋದ್ರು. ಇಳಿಬೇಕಾಗಿರೋ ಮಂಜುನಾಥ್ ನಗರಕ್ಕೆ ಬಂದು ಇಳಿದು ಮತ್ತೆ ಎಸ್ಕಲೇಟರಲ್ಲಿ ಕೆಳಗೆ ಇಳಿದು ನಾವು ಹೊರಗಡೆ ಹೋಗ್ಬೇಕಂದ್ರೆ ಮತ್ತೆ ಆ ಕಾಯಿನ್ನ ನಾವು ಅದರೊಳಗಡೆ ಹಾಕಿ ಮತ್ತೆ ಹೊರಗಡೆ ಹೊರಟು. ಕ್ಯಾಬ್ ಬುಕ್ ಮಾಡೋಣ ಅಂತ ನೋಡಿದ್ರೆ ಯಾವ ಕ್ಯಾಬು ಬುಕ್ ಆಗ್ತಿರ್ಲಿಲ್ಲ. ಅದರಲ್ಲಂತೂ ನನ್ನ ಮಗ ತರಲೆ ಮಾಡ್ಕೊಂಡು ತುಂಟ ಮಾಡ್ಕೊಂಡು ಅಲ್ಲತ್ತದು ಇಲ್ಲತ್ತದು ಮಾಡ್ಕೊಂಡು ಕ್ಯಾಬ್ ಬಂತು ಬಾ ಅಂತ ಕರೆದ್ರು ಬರ್ತಿಲ್ಲ. ನಂಗಂತೂ ಹೆವಿ ಕೋಪ ಬರ್ತೈತಿ ಈ ತರಲೆ ಚೇಷ್ಟೆ ಎಲ್ಲ ಮಾಡ್ಕೊಂಡು ಹತ್ಕೊಂಡು ಫೈನಲಿ ನಮ್ಮ ಮನೆಗೆ ಹೋದು.